ಬರೋಸ್ ಇದೊಂದು ಮಲಯಾಳಂ ಸಿನಿಮಾ ಲಾಸ್ಟ್ ಮಂತ್ ವರ್ಲ್ಡ್ ವೈಡ್ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು. ಇದು ಈಗ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ. ನಾನು ಸಿನಿಮಾನ ನೋಡಿದಂತೂ ಆಯಿತು. ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಅಲ್ಲ ಗುರು, ಮಲಯಾಳಂ ಸೂಪರ್ ಸ್ಟಾರ್ ಆದ ಮೋಹನ್ ಲಾಲ್ ಅವರು ಸಿನಿಮಾ ಕತೆ ಕೇಳಿ ಸಿನಿಮಾ ಮಾಡ್ತಿದ್ದಾರೋ ಇಲ್ಲ ಹಾಗೆ ಸಿನಿಮಾ ಮಾಡ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಮತ್ತೇನು ಗುರು, ಆ ರೀತಿ ಬ್ಯಾಕ್ ಟು ಬ್ಯಾಕ್ ಡಿಸಾಸ್ಟರ್ ಮೂವಿ ಕೊಡ್ತಿದ್ದಾರೆ. ಇನ್ನು ಅವರ ಮುಂದಿನ ಸಿನಿಮಾವಾದ ಲೂಸಿಫರ್ 2 ಇಂದ ಆದರೂ ಕಮ್ ಬ್ಯಾಕ್ ಮಾಡ್ತಾರೆ ಅನ್ಕೊಂತೀನಿ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ ವೆರಿ ಸಿಂಪಲ್. ತುಂಬ ವರ್ಷಗಳಿಂದ ಸಮುದ್ರದ ಗರ್ಭದಲ್ಲಿ ಇದ್ದ ಅಪಾರ ನಿಧಿಯನ್ನು ಅದರ ನಿಜವಾದ ವಾರಸುದಾರರಿಗೋಸ್ಕರ ಕಾವಲು ಕಾಯುತ್ತಿರೋ ಒಂದು ಭೂತದ ಕತೆ ಇದು. ಆ ನಿಧಿ ಕೊನೆಗೆ ಯಾರ ಕೈಗೆ ಹೋಯ್ತು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದು ಅಂತ ಹೇಳೋದಾದರೆ ಬಹಳ ಕಮ್ಮಿ ಪಾಯಿಂಟ್ಸ್. ಅದರಲ್ಲಿ ಒಂದು, ಇದರ ವಿಜುವಲ್ಸ್ ಮಾತ್ರ ಟಾಪ್ ಕ್ಲಾಸ್ ಆಗಿ ಸ್ಟನ್ನಿಂಗ್ ಆಗಿತ್ತು ಅಂತೀನಿ. ಯಾವುದೇ ಹಾಲಿವುಡ್ ಮೂವಿ ರೇಂಜ್ಗೆ ಕಮ್ಮಿ ಇರಲಿಲ್ಲ ಅಂತೀನಿ. ಹಾಗೆ ಇನ್ನೊಂದು, ಸಿನಿಮಾದಲ್ಲಿ ಬರೋ ಆ ಗೊಂಬೆ ಕ್ಯಾರೆಕ್ಟರ್ ಸಿನಿಮಾ ನೋಡುತ್ತಿರುವಾಗ ತುಂಬ ಮಜಾ ಕೊಡುತ್ತೆ ಅಂತೀನಿ. ಇನ್ನು ಈ 2 ಪಾಯಿಂಟ್ ಬಿಟ್ಟರೆ ಸಿನಿಮಾದಲ್ಲಿ ಯಾವುದು ಕೂಡ ಹೇಳ್ಕೊಳ್ಳೋ ರೇಂಜ್ಗೆ ಇರಲಿಲ್ಲ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ ಸಿನಿಮಾದ ಕತೆ. ಸಿನಿಮಾದಲ್ಲಿ ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಅದನ್ನು ರೈಟಿಂಗ್ನಲ್ಲಿ ತುಂಬ ಸಿಂಪಲ್ ಆಗಿ ಹಾಗೆ ಪ್ರೆಡಿಕ್ಟೇಬಲ್ ಆಗಿ ಬರ್ಕೊಂಡಿದ್ದಾರೆ ಅಂತೀನಿ. ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಕೂಡ ಸ್ಟೋರಿಯಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ಎಪಿಸೋಡ್ ಆಗಲಿ ಸಿಚುವೇಶನ್ ಆಗಲಿ ಸಿನಿಮಾದ ಕಥೆಯಲ್ಲಿ ಬರ್ಕೊಂಡಿಲ್ಲ. ಸಿನಿಮಾದ ಟೀಮ್ ವಿಜುವಲ್ಸ್ ಬದಲು ಸಿನಿಮಾದ ಸ್ಟೋರಿಯ ಮೇಲೆ ಸ್ವಲ್ಪ ವರ್ಕ್ ಮಾಡಿದರೆ ಇದೊಂದು ಗುಡ್ ಮೂವಿ ಆಗೋದ್ರಲ್ಲಿ ಡೌಟೇ ಇರಲಿಲ್ಲ ಅನಿಸ್ತು. ಸಿನಿಮಾದಲ್ಲಿ ಎಲ್ಲೂ ಕೂಡ ಸಿನಿಮಾ ಹೈ ಪಿಕಪ್ ತಗೊಳ್ಳೋ ಸೀನ್ಸ್ಗಳು ಇರಲೇ ಇರಲಿಲ್ಲ. ಇನ್ನು ಎಲ್ಲಿ ಸಿನಿಮಾ ಕನೆಕ್ಟ್ ಆಗುತ್ತೆ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಅಬೋವ್ ಆವ್ರೇಜ್ ಮೂವಿ ಅಂತೀನಿ. ಸಿನಿಮಾ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗಬಹುದು ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತೋ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.